ಈ ವಿಡಿಯೋ ಕೊನೆಯವರೆಗೂ ನೋಡಿದರೆ ನೀವು 100% ಹೊಸ ವಿಷಯವನ್ನು ಕಲಿತೀರಾ. ಬನ್ನಿ ಶುರು ಮಾಡೋಣ. ಮಾನವನ ಕಣ್ಣು ಸುಮಾರು ಎಷ್ಟು ಬಣ್ಣಗಳನ್ನು ಗುರುತಿಸಬಲ್ಲದು? ನಿಮ್ಮ ಆಪ್ಷನ್ಸ್: ಎ 5 ಲಕ್ಷ, ಬಿ 10 ಲಕ್ಷ, ಸಿ 1 ಕೋಟಿ, ಡಿ 50,000. ಸರಿಯಾದ ಉತ್ತರ ಆಪ್ಷನ್ ಸಿ 1 ಕೋಟಿ. ಮಾನವನ ಕಣ್ಣು ಅತ್ಯಂತ ಸೂಕ್ಷ್ಮವಾಗಿದೆ. ಸುಮಾರು 10 ಮಿಲಿಯನ್ ಅಂದರೆ 1 ಕೋಟಿ ಬಣ್ಣಗಳ ವ್ಯತ್ಯಾಸವನ್ನು ಗುರುತಿಸಬಲ್ಲದು. 1 ಲೀಟರ್ ಸಮುದ್ರದ ನೀರಿನಿಂದ ಸರಾಸರಿ ಎಷ್ಟು ಗ್ರಾಂ ಉಪ್ಪು ಸಿಗುತ್ತದೆ? ನಿಮ್ಮ ಆಪ್ಷನ್ಸ್: ಎ 15 ಗ್ರಾಂ, ಬಿ 35 ಗ್ರಾಂ, ಸಿ 60 ಗ್ರಾಂ, ಡಿ 90 ಗ್ರಾಂ. ಸರಿಯಾದ ಉತ್ತರ ಆಪ್ಷನ್ ಬಿ 35 ಗ್ರಾಂ. ಸಮುದ್ರದ ನೀರಿನಲ್ಲಿ ಸರಾಸರಿ 3.5% ಉಪ್ಪು ಇರುತ್ತದೆ. ಶ್ರೀಗಂಧವನ್ನು ಭಾರತದಲ್ಲಿ ಹೆಚ್ಚಾಗಿ ಬೆಳೆಸುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕರ್ನಾಟಕ, ಬಿ ಗುಜರಾತ್, ಸಿ ಪಂಜಾಬ್, ಡಿ ಬಿಹಾರ. ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ. ಕರ್ನಾಟಕವನ್ನು ಸ್ಯಾಂಡಲ್ವುಡ್ ರಾಜ್ಯ ಎಂದು ಕರೆಯುತ್ತಾರೆ. ಅಜೀರ್ಣ ಸಮಸ್ಯೆ ಇದ್ದಾಗ ಸಾಮಾನ್ಯವಾಗಿ ಯಾವುದು ಸಹಾಯ ಮಾಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ಶುಂಠಿ, ಬಿ ಬೆಣ್ಣೆ, ಸಿ ಸಕ್ಕರೆ, ಡಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಎ ಶುಂಠಿ. ಶುಂಠಿ ಜೀರ್ಣಕ್ರಿಯೆ ಸುಧಾರಿಸಲು ಸಹಾಯವನ್ನು ಮಾಡುತ್ತದೆ. ಎಳನೀರು ಕುಡಿಯುವುದರಿಂದ ದೇಹಕ್ಕೆ ಯಾವ ಲಾಭ ಸಿಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ತಕ್ಷಣದ ಶಕ್ತಿ, ಬಿ ಹೃದಯದ ಆರೋಗ್ಯ, ಸಿ ತೂಕ ಇಳಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಎಳನೀರು ನೈಸರ್ಗಿಕ ಎಲೆಕ್ಟ್ರೋಲೈಟ್ ಆಗಿದೆ. ಮುಂದಿನ ಪ್ರಶ್ನೆ ಬಹಳ ಜನರಿಗೆ ಗೊತ್ತಿರೋದಿಲ್ಲ. ನೋಡೋಣ ನಿಮಗೆ ಎಷ್ಟು ಗೊತ್ತು ಅಂತ. ಯಾವ ಪ್ರಾಣಿಗೆ ಹೆಚ್ಚು ಜ್ಞಾಪಕ ಶಕ್ತಿ ಇದೆ? ನಿಮ್ಮ ಆಪ್ಷನ್ಸ್: ಎ ನಾಯಿ, ಬಿ ಆನೆ, ಸಿ ಕುದುರೆ, ಡಿ ಹಸು. ಸರಿಯಾದ ಉತ್ತರ ಆಪ್ಷನ್ ಬಿ ಆನೆ. ಆನೆಗಳಿಗೆ ಅತ್ಯಂತ ಬಲವಾದ ನೆನಪಿನ ಶಕ್ತಿ ಇದೆ. ಚೇಳಿನ ವಿಷವನ್ನು ಸಾಮಾನ್ಯವಾಗಿ ಯಾವುದಕ್ಕಾಗಿ ಬಳಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಔಷಧ ಸಂಶೋಧನೆ, ಬಿ ಬಣ್ಣ ತಯಾರಿ, ಸಿ ಸಾಬೂನು ತಯಾರಿ, ಡಿ ಇಂಧನ. ಸರಿಯಾದ ಉತ್ತರ ಆಪ್ಷನ್ ಎ ಔಷಧ ಸಂಶೋಧನೆ. ವಿಜ್ಞಾನಿಗಳು ಕೆಲವು ಔಷಧ ಸಂಶೋಧನೆಗಳಲ್ಲಿ ಚೇಳಿನ ವಿಷವನ್ನು ಬಳಸುತ್ತಿದ್ದಾರೆ. ಸೊಳ್ಳೆಗಳು ಬರದಂತೆ ತಡೆಯಲು ಸಾಮಾನ್ಯವಾಗಿ ಏನು ಬಳಸುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಕರ್ಪೂರ, ಬಿ ಅಗರಬತ್ತಿ, ಸಿ ಮಸ್ಕಿಟೋ ರಿಪೆಲೆಂಟ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೊಳ್ಳೆಗಳನ್ನು ತಡೆಯಲು ಜನರು ವಿವಿಧ ವಿಧಾನಗಳನ್ನು ಬಳಸುತ್ತಾರೆ. ಭಾರತದ ರಾಜ್ಯಗಳನ್ನು ಮುಖ್ಯವಾಗಿ ಯಾವ ಆಧಾರದ ಮೇಲೆ ವಿಂಗಡಿಸಲಾಗಿದೆ? ನಿಮ್ಮ ಆಪ್ಷನ್ಸ್: ಎ ಭಾಷೆ, ಬಿ ಹವಾಮಾನ, ಸಿ ಜನಸಂಖ್ಯೆ, ಡಿ ನದಿಗಳು. ಸರಿಯಾದ ಉತ್ತರ ಆಪ್ಷನ್ ಎ ಭಾಷೆ. 1956ರಲ್ಲಿ ಭಾರತದಲ್ಲಿ ರಾಜ್ಯಗಳನ್ನು ಭಾಷಾ ಆಧಾರದ ಮೇಲೆ ಪುನರ್ವಿಂಗಡಿಸಲಾಯಿತು. ಇನ್ನೂ ಪ್ರಶ್ನೆಗಳು ಬಾಕಿ ಇವೆ. ಈಗ ಸ್ವಲ್ಪ ಕುತೂಹಲಕರ ಪ್ರಶ್ನೆಗಳು ಬರುತ್ತವೆ. ಮಾನವನ ಕೂದಲಿನ ಹೊಳಪು ಹೆಚ್ಚಲು ಯಾವ ಆಹಾರ ಸಹಾಯ ಮಾಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ಮೊಟ್ಟೆ, ಬಿ ಹಣ್ಣುಗಳು, ಸಿ ಪ್ರೋಟೀನ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪ್ರೋಟೀನ್ ಮತ್ತು ವಿಟಮಿನ್ ಇರುವ ಆಹಾರಗಳು ಕೂದಲಿನ ಆರೋಗ್ಯಕ್ಕೆ ಸಹಾಯವನ್ನು ಮಾಡುತ್ತವೆ. ತುಟಿಗಳು ಆರೋಗ್ಯವಾಗಿರಲು ಸಾಮಾನ್ಯವಾಗಿ ಏನು ಹಚ್ಚುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ತುಪ್ಪ, ಬಿ ಲಿಪ್ ಬಾಮ್,
ಸಿ ತೆಂಗಿನ ಎಣ್ಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ತುಪ್ಪ, ಲಿಪ್ ಬಾಮ್, ತೆಂಗಿನ ಎಣ್ಣೆ, ತುಟಿಗಳು ಒಣಗದಂತೆ ಇವುಗಳನ್ನು ಬಳಸುತ್ತಾರೆ. ಕೆಂಪು ನದಿ ಎಂದು ಯಾವ ಭಾರತೀಯ ನದಿಯನ್ನು ಕರೆಯಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಗಂಗಾ, ಬಿ ಬ್ರಹ್ಮಪುತ್ರ, ಸಿ ಕೃಷ್ಣ, ಡಿ ನರ್ಮದಾ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಹ್ಮಪುತ್ರ. ಕೆಲವು ಕಾಲಗಳಲ್ಲಿ ಮಣ್ಣು ಮತ್ತು ಖನಿಜಗಳಿಂದ ನೀರು ಕೆಂಪು ಬಣ್ಣ ತಾಳುತ್ತದೆ. ಸುಟ್ಟ ಗಾಯಕ್ಕೆ ಸಾಮಾನ್ಯವಾಗಿ ಯಾವ ಸಸ್ಯದ ಎಲೆ ರಸವನ್ನು ಬಳಸುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಆಲೋವೆರಾ, ಬಿ ತುಳಸಿ, ಸಿ ಬೇವು, ಡಿ ಮಾವಿನ ಎಲೆ. ಸರಿಯಾದ ಉತ್ತರ ಆಪ್ಷನ್ ಎ ಆಲೋವೆರಾ. ಆಲೋವೆರಾ ತಂಪು ನೀಡುವ ಗುಣವನ್ನು ಹೊಂದಿದೆ. ಉಪ್ಪನ್ನು ಹೆಚ್ಚು ಪ್ರಮಾಣದಲ್ಲಿ ಸೇವಿಸಿದರೆ ಏನು ಆಗಬಹುದು? ನಿಮ್ಮ ಆಪ್ಷನ್ಸ್: ಎ ಅಧಿಕ ರಕ್ತದೊತ್ತಡ, ಬಿ ಹೃದಯಾಘಾತ, ಸಿ ಕಿಡ್ನಿ ಕಲ್ಲುಗಳು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹೆಚ್ಚು ಉಪ್ಪು ಆರೋಗ್ಯಕ್ಕೆ ಯಾವಾಗಲೂ ಹಾನಿಕರವಾಗಬಹುದು. ಗಣೇಶ ದೇವರಿಗೆ ಎಷ್ಟು ಹೆಸರುಗಳಿವೆ ಎಂದು ಪರಂಪರೆಯಲ್ಲಿ ಹೇಳಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ 12, ಬಿ 108, ಸಿ 1000, ಡಿ 51. ಸರಿಯಾದ ಉತ್ತರ ಆಪ್ಷನ್ ಬಿ 108. ಗಣೇಶ ದೇವರಿಗೆ 108 ಹೆಸರುಗಳು ಇದ್ದವು ಎಂದು ಕೆಲವು ಪುರಾಣಗಳಲ್ಲಿ ಹೇಳಲಾಗಿದೆ. ಮಾನವನ ದೇಹದ ವಿಷ ಪದಾರ್ಥಗಳನ್ನು ಹೊರಹಾಕಲು ಯಾವುದು ಸಹಾಯ ಮಾಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ಶುದ್ಧ ನೀರು, ಬಿ ಹಾಲು, ಸಿ ಕಾಫಿ, ಡಿ ಸಕ್ಕರೆ. ಸರಿಯಾದ ಉತ್ತರ ಆಪ್ಷನ್ ಎ ಶುದ್ಧ ನೀರು. ಸಾಕಷ್ಟು ನೀರು ಕುಡಿಯುವುದು ದೇಹಕ್ಕೆ ಬಹಳ ಮುಖ್ಯವಾಗಿದೆ. ದೇವಾಲಯದಲ್ಲಿ ಗಂಟೆ ಹೊಡೆಯುವ ಹಿಂದಿನ ನಿಜವಾದ ಕಾರಣ ಏನು? ನಿಮ್ಮ ಆಪ್ಷನ್ಸ್: ಎ ಜನರನ್ನು ಕರೆಯಲು, ಬಿ ಗಮನ ಸೆಳೆಯಲು, ಸಿ ಓಂಕಾರದ ನಾದ, ಡಿ ಸಮಯ ತಿಳಿಸಲು. ಸರಿಯಾದ ಉತ್ತರ ಆಪ್ಷನ್ ಸಿ ಓಂಕಾರದ ನಾದ. ಗಂಟೆಯ ಸದ್ದು ಓಂಕಾರದ ನಾದವನ್ನು ಹೋಲುತ್ತದೆ. ಪ್ರಪಂಚದಲ್ಲಿ ಹೆಚ್ಚು ತುಪ್ಪ ಉತ್ಪಾದಿಸುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಅಮೆರಿಕ, ಸಿ ಚೀನಾ, ಡಿ ನೇಪಾಳ. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಭಾರತದಲ್ಲಿ ಹೈನುಗಾರಿಕೆಯೂ ಹೆಚ್ಚು, ಹಾಲು ಉತ್ಪಾದನೆಯೂ ಹೆಚ್ಚು, ಆದ್ದರಿಂದ ತುಪ್ಪವನ್ನು ಹೆಚ್ಚಾಗಿ ಉತ್ಪಾದಿಸುತ್ತದೆ. ಗಂಡಸರು ತಮ್ಮ ಜೇಬಿನಲ್ಲಿ ಯಾವ ವಸ್ತುವನ್ನು ಇಟ್ಟರೆ ಧನಲಾಭವಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ನಾಣ್ಯ, ಬಿ ತುಳಸಿ ಎಲೆ, ಸಿ ಬೆಳ್ಳಿ ನಾಣ್ಯ, ಡಿ ಆಲದ ಎಲೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳ್ಳಿ ನಾಣ್ಯ. ಕೆಲವು ಜನರು ಇದನ್ನು ಅದೃಷ್ಟದ ಸಂಕೇತ ಎಂದು ನಂಬುತ್ತಾರೆ. ಚರ್ಮದಲ್ಲಿ ಉಂಟಾಗುವ ತುರಿಕೆ ಮತ್ತು ಕಜ್ಜಿ ಸಮಸ್ಯೆಗಳಿಗೆ ಯಾವುದು ಸಹಾಯಕ? ನಿಮ್ಮ ಆಪ್ಷನ್ಸ್: ಎ ಬೇವು, ಬಿ ತುಳಸಿ, ಸಿ ಅರಿಶಿನ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಇವುಗಳಲ್ಲಿ ಹಲವಾರು ನೈಸರ್ಗಿಕ ಗುಣಗಳಿವೆ. ಹಾಗಾದರೆ ಸ್ನೇಹಿತರೆ, ನೀವು 20ರಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಿ? ನಿಮ್ಮ ಸ್ಕೋರನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ ಮತ್ತು ಜಿಕೆ ಮಯೂರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಜಿಕೆ ನಾಲೆಜ್ ಇನ್ನೂ ಹೆಚ್ಚಿಸಿಕೊಳ್ಳಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಒಂದೆರಡು ಉತ್ತಮ ಜಿಕೆ ಪುಸ್ತಕದ ಲಿಂಕ್ ಕೂಡ ಹಾಕಿದ್ದೇನೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.